ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊತ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಥರ ನಾನು ಮೇಕಪ್ನ ಕಲಿಯೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಈ ವೀಕ್ ಬಂದು ನಮಗೆ ಹೇರ್ ಸ್ಟೈಲೇ ಇತ್ತು, ಬಟ್ ಲೈಕ್ ನನ್ನ ಫ್ರೆಂಡು ನನ್ನ ಜೊತೆ ಬರೋಕ್ಕಾಗಿದ್ದಿಲ್ಲ ಬಿಕಾಸ್ ನಾನು ಊರಿಂದ ಡೈರೆಕ್ಟ್ ಕ್ಲಾಸಿಗೆ ಹೋಗಿದ್ದೆ. ಸೊ ಈ ಒಂದು ಕ್ಲಾಸಲ್ಲಿ ಲೈಕ್ ಮಂಡೇ ನಮಗೆ ಮ್ಯಾಮ್ ಹೇಳ್ಕೊಟ್ಟಿದ್ದು ಬಂದು ಮುಹೂರ್ತಕ್ಕೆ ಯಾವ ಥರ ಹೇರ್ ಸ್ಟೈಲ್ಸ್ ಇರುತ್ತೆ, ಬ್ರೈಡ್ ಸಿಸ್ಟರ್ಸ್ಗೆ ಯಾವ ಥರ ಹೇರ್ ಸ್ಟೈಲ್ಸ್ ಇರುತ್ತೆ ಅಂತ ಹೇಳ್ಕೊಟ್ರು. ಸೊ ಇಲ್ಲಿ ಒಬ್ಬರು ಮಾಡೆಲ್ನ ಕರೆಸಿ ಅವ್ರ ಮೇಲೆ ನಮಗೆ ಪ್ರತಿಯೊಂದು ಡೀಟೇಲಾಗಿ ಮ್ಯಾಮ್ ನಮಗೆ ಹೇಳ್ಕೊಟ್ರು. ಸೊ ಎಲ್ಲಿ ನೀವು ನನ್ನ ಫ್ರೆಂಡ್ಸನ್ನ ನಮ್ಮನ್ನ ಎಲ್ಲರನ್ನೂ ನೋಡ್ಬೋದು, ನಾವೆಲ್ಲ ಎಷ್ಟು ಇಂಟ್ರೆಸ್ಟಿಂಗಿಂದ ಲೆಕ್ಚರ್ಸ್ನ ಕೇಳ್ತಾ ಇದ್ವಿ. ಬಟ್ ನಾವು ಹಂಗೆ ಮಧ್ಯದಲ್ಲಿ ಮಾತಾಡ್ತಾನೂ ಇರ್ತೀವಿ. ಲೈಕ್ ಕ್ಲಾಸ್ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಪರ್ಸ್ನಲಿ ಇಷ್ಟ. ಅಷ್ಟೊಂದು ಸ್ಟ್ರೆಸ್ ಆಗೇನು ಹೇಳ್ಕೊಡಲ್ಲ. ಇಲ್ಲಿ ನೋಡ್ಬೋದು ಈ ಒಂದು ಹೇರ್ ಸ್ಟೈಲ್ನ ನಾನು ಕ್ರಿಯೇಟ್ ಮಾಡಿದ್ದು. ಇದೆಲ್ಲ ನನ್ನ ಫ್ರೆಂಡ್ಸ್ ಹೇರ್ ಸ್ಟೈಲ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಇದು ಬಂದು ಟ್ಯೂಸ್ಡೇ ವ್ಲಾಗ್. ಸೊ ಟ್ಯೂಸ್ಡೇ ಅಂತೂ ಪ್ರಾಪರ್ ಬ್ರೈಡಲ್ ಹೇರ್ ಸ್ಟೈಲ್ನ ಮ್ಯಾಮ್ ನಮಗೆ ಹೇಳ್ಕೊಟ್ರು. ಇಲ್ಲಿ ನೀವು ನೋಡ್ಬೋದು. ಸೊ ಮಾಡೆಲ್ಸ್ನ ಕರೆಸ್ತಾರೆ, ಅವ್ರ ಹೇರ್ಸ್ ಮೇಲೆ ತೋರಿಸ್ತಾರೆ ಪ್ರಾಕ್ಟಿಕಲ್ ಆಗಿ, ಪ್ಲಸ್ ಹ್ಯಾಂಡ್ ಆನ್ ಪ್ರಾಕ್ಟೀಸ್ ಇದ್ದೇ ಇರುತ್ತೆ. ಮ್ಯಾಮ್ ನಮಗೆ ಫುಲ್ ಫಿನಿಶಿಂಗ್ ಯಾವ ಥರ ಇರಬೇಕು, ಬ್ರೈಡ್ಸಿಗೆ ಯಾವ ಥರ ನೀವು ಹೇರ್ ಸ್ಟೈಲ್ ಮಾಡ್ಬೋದು, ಸೊ ಯಾವ ಫೇಸ್ ಮೇಲೆ ಯಾವ ಥರ ಹೇರ್ ಸ್ಟೈಲ್ ಚೆನ್ನಾಗಿ ಕಾಣುತ್ತೆ ಅಂತ ಪ್ರತಿಯೊಂದು ಅವ್ರು ಹೇಳ್ಕೊಡ್ತಾಯಿದ್ರು. ಬಟ್ ಸಮ್ಟೈಮ್ಸ್ ಬ್ರೈಡ್ ಮೇಲೂ ಡಿಪೆಂಡ್ ಆಗುತ್ತೆ ಅಲ್ಲ, ಅವ್ರು ಯಾವ ಥರ ಆಸೆ ಇರುತ್ತೆ ಏನು ಅಂತ ನಮಗೆ ಗೊತ್ತಿರಲ್ಲ. ಸೊ ಮ್ಯಾಮ್ ಅದನ್ನು ಹೇಳ್ಕೊಡ್ತಾಯಿದ್ರು. ಅವ್ರು ಇದೇ ಬೇಕು ಅಂದರೆ ನೀವು ಅದನ್ನು ಮಾಡೋಕ್ಕೆ ರೆಡಿ ಆಗಿರಬೇಕು. ಸೊ ನೀವು ಅಲ್ಲಿ ಹಠ ಎಲ್ಲ ಮಾಡೋಕ್ಕೆ ಹೋಗಬಾರ್ದು ಅಂತ. ಇಲ್ಲಿ ನೀವು ನೋಡ್ಬೋದು. ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ನಾವು ಸೇರ್ಕೊಂಡು ಫುಲ್ ಜಡೆ ಎಲ್ಲ ಹಾಕ್ತಾಯಿದ್ವಿ. ಪ್ಲಸ್ ನಿಜವಾಗ್ಲೂ ಅವತ್ತು ಹೇರ್ ಸ್ಟೈಲ್ ನಂದಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಅಂತ ನನಗನ್ಸಿತ್ತು. ಇದು ನನ್ನ ಹೇರ್ ಸ್ಟೈಲ್. ಇದು ಬಂದು ವೆನಸ್ಡೇ ವ್ಲಾಗ್. ಸೊ ಬಸ್ಸಿಂದ ಇಳ್ಕೊಂಡು ಒಬ್ಬಳೇ ನಡ್ಕೊಂಡು ಹೋಗ್ತಾ ಇದ್ದೆ ಕ್ಲಾಸಿಗೆ. ಸೊ ಕ್ಲಾಸಿಗೆ ಹೋದ್ಮೇಲೆ ಗೊತ್ತಾಯಿತು ಸೊ ಹೇರ್ ಮಾಡೆಲ್ ಇವತ್ತು ಬರಲಿಲ್ಲ ಅಂತ. ಸೊ ನಾವೇ ಮ್ಯಾಮಿಗೆ ಹೇಳಿದ್ವಿ, ಸೊ ನಮ್ಮಲ್ಲೇ ಯಾರಿಗಾರ ಹೇರ್ ಸ್ಟೈಲ್ ಮಾಡಿ. ಸೊ ನನ್ನ ಫ್ರೆಂಡ್ ಹೇರ್ಸಿಗೆ ಮಾಡಿದ್ವಿ. ರೀಸನ್ ಏನೂ ಇಲ್ಲ, ಲೈಕ್ ಅವಳೇ ಮಾಡಿಸ್ಕೊತೀನಿ ಅಂದ್ಲು ಅಂತ ಮಾಡಿದ್ರು. ಸೊ ಅವಳಿಗೆ ಫುಲ್ ಲಾಂಗ್ ಹೇರ್ಸ್. ಸೊ ಲಾಂಗ್ ಹೇರ್ಸ್ ಮೇಲೆ ಕರ್ಲ್ಸ್ ಯಾವ ಥರ ಮಾಡಬೇಕು, ಏನು ಮಾಡಬೇಕು, ಲಾಂಗ್ ಸ್ಟೇ ಆಗೋಕ್ಕೆ ಏನು ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು ಅಂತ ಪ್ರತಿಯೊಂದು ಮ್ಯಾಮ್ ಡೀಟೇಲಲ್ಲಿ ನಮಗೆ ಹೇಳ್ಕೊಟ್ರು. ಸೊ ಇದೊಂದು ಹೇರ್ ಸ್ಟೈಲ್ ಬಂದು ಮೋಸ್ಟ್ ಆಫ್ ಎಲ್ಲ ಜನ ಆಪ್ಟ್ ಮಾಡೋದು ರಿಸೆಪ್ಷನಿಗೋಸ್ಕರ. ಸೊ ಅದಾದಮೇಲೆ ಬೇರೆ ಫ್ರೆಂಡ್ ಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕರ್ಲ್ಸಲ್ಲೂ ಸುಮಾರು ಟೈಪ್ ಇರುತ್ತೆ ಅಂತ ನಂಗೆ ಅವತ್ತೇ ಗೊತ್ತಾಗಿದ್ದು. ಸೊ ಮ್ಯಾಮ್ ಅದನ್ನು ಸಹ ಡೀಟೇಲಲ್ಲಿ ಹೇಳಿದರು. ಇಲ್ಲಿ ನೀವು ನೋಡ್ಬೋದು. ಸೊ ನಾವೆಲ್ಲ ಡಿಫ್ರೆಂಟ್ ಟೈಪ್ಸಲ್ಲಿ ಕರ್ಲ್ಸ್ ಮಾಡಿ ಹೇರ್ ಸ್ಟೈಲ್ ಎಲ್ಲ ಮಾಡಿದ್ವಿ. ಸೊ ನನಗಂತೂ ತುಂಬ ಇಷ್ಟ ಆಯಿತು ಬಿಕಾಸ್ ಅವತ್ತು ಲಿಟ್ರಲಿ ನನ್ನ ಹೇರ್ ಸ್ಟೈಲ್ ತುಂಬಾ ಚೆನ್ನಾಗಿ ಬಂದಿತ್ತು. ಲೈಕ್ ನಾನು ಡಮ್ಮಿ ಮೇಲೆ ತುಂಬ ಚೆನ್ನಾಗಿ ಮಾಡಿದ್ದೆ. ಇಲ್ಲಿ ನನ್ನ ಫ್ರೆಂಡಿಗೆ ಫುಲ್ ಸುಸ್ತಾಗ್ಬಿಟ್ಟಿತ್ತು. ಇದು ಬಂದು ಥರ್ಸ್ಡೇ ವ್ಲಾಗ್. ಸೊ ಅವತ್ತು ನಾನು ನನ್ನ ಮಗನ್ನು ಕರ್ಕೊಂಡು ಹೋಗಿದ್ದೆ ಕ್ಲಾಸಿಗೆ. ಸೊ ಅವನಿಗೆ ಫುಲ್ ಹೋಗೋ ದಾರಿಲೇ ತುಂಬ ನಿದ್ದೆ ಬರ್ತಿತ್ತು. ಕ್ಲಾಸಿಗೆ ಹೋಗೋ ಅಷ್ಟರಲ್ಲಿ ಮನಗಿದ್ದ. ಆ್ಯಂಡ್ ಅವತ್ತು ಮ್ಯಾಮ್ ನಮಗೆ ಹೇಳ್ಕೊಟ್ಟಿದ್ದು ಲೈಕ್ ಅಡ್ವಾನ್ಸ್ ಬರ್ನ್ನ ಯಾವ ಥರ ಅಡ್ವಾನ್ಸ್ ಹೇರ್ ಸ್ಟೈಲ್ನ ಮಾಡ್ತಾರೆ, ಯಾವ ಥರ ಫಿನಿಶಿಂಗ್ ಇರಬೇಕು ಅಂತ. ಇಲ್ಲಿ ನೀವು ನೋಡ್ಬೋದು. ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಬೇರೆ ಬೇರೆ ಥರ ಎಲ್ಲ ಟೆಕ್ನಿಕ್ಸ್ನ ಯೂಸ್ ಮಾಡ್ಕೊಂಡು ಬರ್ನ್ಸ್ನ ಮಾಡ್ತಾಯಿದ್ರು. ಸೊ ನಾನು ಮಾಡಿದ್ದೆ, ಬಟ್ ಅವತ್ತು ನನಗೆ ಫುಲ್ ಡೀಟೇಲಲ್ಲಿ ಮಾಡೋಕ್ಕೆ ಸಿಗಲಿಲ್ಲ ಬಿಕಾಸ್ ನನ್ನ ಮಗ ನನ್ನ ಜೊತೆ ಇದ್ದ ಅಂತ. ಇದು ಬಂದು ಫ್ರೈಡೇ ವ್ಲಾಗ್. ಸೊ ಫ್ರೈಡೇನೂ ನಾನು ನನ್ನ ಮಗನ್ನ ಕರ್ಕೊಂಡು ಕ್ಲಾಸಿಗೆ ಹೋಗಿದ್ದೆ. ಸೊ ಅವತ್ತು ಖುಷಿಗಿಂತ ಬೇಜಾರೇ ತುಂಬ ಜಾಸ್ತಿ ಇತ್ತು ಬಿಕಾಸ್ 10 days ಹೇರ್ ಸ್ಟೈಲಿಗೆ ಹೆಂಗೆ ಹೋಗ್ತು ಅಂತಲೇ ಗೊತ್ತಾಗಲಿಲ್ಲ. ಅವತ್ತು ಮ್ಯಾಮ್ ನಮಗೆ ಅಡ್ವಾನ್ಸ್ ಹೇರ್ ಬ್ರೇಡ್ಸ್ನ ಹೇಳ್ಕೊಡ್ತಾಯಿದ್ರು. ಪ್ಲಸ್ ನಮಗೆ ಏನೇ ಕ್ವಾರಿ ಇರಲಿ, ನಮಗೆ ಏನೇ ಒಂದು ಡಿಫಿಕಲ್ಟಿ ಇರಲಿ, ಪ್ರತಿಯೊಂದು ಮ್ಯಾಮ್ ನಮಗೆ ಆನ್ಸರ್ ಕೊಡ್ತಾಯಿದ್ರು. ಮ್ಯಾಮ್ ನಮಗೆ ತುಂಬ 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 ಸಪೋರ್ಟಿವ್ ಆಗಿದ್ದರು. ನಂಗೆ ಲಿಟ್ರಲಿ ತುಂಬಾ ಇಷ್ಟ ಆಯಿತು ಅವ್ರ ಟೀಚಿಂಗ್ ಬಿಕಾಸ್ ಅವ್ರು ತುಂಬ ಫ್ರ್ಯಾಂಕಾಗಿ ಹೇಳೋದು, ಲೈಕ್ ಯಾವ್ದು ಸ್ವಲ್ಪ ಈಸಿ ಆಗಬಹುದು, ನಾವು ಯಾವ ಟೈಮಲ್ಲಿ ಯಾವ ಥರ ಮಾಡಬೇಕು ಪ್ರತಿಯೊಂದು ಅವ್ರು ಹೇಳ್ಕೊಟ್ರು. ಸೊ ಚಾರ್ಜಸ್ಸು ಅಷ್ಟೇ, ಯಾವ ಥರ ನಾವು ಚಾರ್ಜಸ್ನ ಹೇಳಬೇಕು ಕಸ್ಟಮರ್ಸ್ ಕ್ಲೈಂಟ್ಸ್ಗೆ ಅಂತ. ಬಟ್ ಇಲ್ಲಿ ನೀವು ನೋಡ್ಬೋದು. ಸೊ ಮ್ಯಾಮ್ ಎಷ್ಟು ಸ್ವೀಟ್ ಗೊತ್ತಾ. ಸೊ ನಮ್ಮೆಲ್ಲರಿಗೂ ಚಾಕ್ಲೇಟ್ಸ್ನ ತಗೊಬಂದಿದ್ರು, ಪ್ರತಿಯೊಬ್ಬರಿಗೂ ಚಾಕ್ಲೇಟ್ಸ್ ಎಲ್ಲ ಕೊಟ್ಟರು. ಬಟ್ ಆದರೂ ಮನಸ್ಸಲ್ಲಿ ಸ್ವಲ್ಪ ಬೇಜಾರಿತ್ತು. ಬೇಗ ಕ್ಲಾಸಿಗೆ ಮುಗ್ದೋಗ್ತು, ಸ್ಟಾರ್ಟ್ ಯಾವಾಗ ಆಗ್ತು ಮುಗಿಯೋದು ಯಾವಾಗ ಅಂತಲೇ ಗೊತ್ತಾಗಲಿಲ್ಲ. ಬಟ್ ಲಿಟ್ರಲಿ ನಾನಂತೂ ತುಂಬಾ ಮಿಸ್ ಮಾಡ್ಕೋತೀನಿ ಅಮೃತ ಮ್ಯಾಮ್ ಅವ್ರ ಹೆಸರು. ಸೊ ನಾವೆಲ್ಲ ಒಂದು ಚಿಕ್ಕ ಸೆಲಿಬ್ರೇಷನ್ ಥರ ಮಾಡೋಣ ಅವ್ರಿಗೆ ಅಂತ ಅಂದ್ಕೊಂಡು ನಾವೆಲ್ಲ ಸೇರಿ ಒಂದು ಕೇಕ್ನ ತರಿಸಿದ್ವಿ. ಸೊ ಮ್ಯಾಮಿಗೆ ಕಟ್ ಮಾಡಿ ಅಂದರೆ ಮ್ಯಾಮ್ ಅದಕ್ಕೂ ಇಲ್ಲ, ನೀವೆಲ್ಲ ಜೊತೆಲೇ ಬನ್ನಿ ಕಟ್ ಮಾಡೋಣ ಅಂತೆಲ್ಲ ಹೇಳಿದರು. ಲೈಕ್ ಶಿ ಈಸ್ ವೆರಿ ಸ್ವೀಟ್.
ಲೈಕ್ ಲಿಟ್ರಲಿ ತುಂಬ ಸಪೋರ್ಟಿವ್. ಆ್ಯಂಡ್ ಅವ್ರು ಹೇಳಿದರು, ನಿಮಗೆ ಲೈಫಲ್ಲಿ ಏನೇ ಕ್ವೆಶನ್ಸ್ ಇರಲಿ ಹೇರ್ ಸ್ಟೈಲ್ ರಿಲೇಟೆಡ್ ಪ್ರತಿಯೊಂದಕ್ಕೂ ಯಾವತ್ತೂ ಬೇಜಾರು ಮಾಡ್ಕೊಳ್ದಲ್ಲೇ ನೀವು ನನಗೆ ಫೋನ್ ಮಾಡಿ, ನಾನು ನಿಮಗೆ ಏನೇ ಒಂದು ತೊಂದರೆ ಇದ್ದರೂ ಅದ್ರ ಬಗ್ಗೆ ನಾನು ನಿಮಗೆ ಸಾಲ್ವ್ ಮಾಡಿಕೊಡ್ತೀನಿ, ಲೈಕ್ ಹೆಲ್ಪ್ ಮಾಡ್ತೀನಿ. ನಿಮಗೆ ಏನೇ ಡೌಟ್ಸ್ ಇದ್ದರೆ, ನಿಮಗೆ ಏನಾರು ಎಕ್ಸ್ಟ್ರಾ ಡೌಟ್ಸ್ ಇದ್ದು ಗೊತ್ತಾಗಲಿಲ್ಲ ಅಂದರೆ ನೆಕ್ಸ್ಟ್ ಬ್ಯಾಚಲ್ಲೂ ಬನ್ನಿ ಅಂತ ಹೇಳಿದರು. ಸೊ ಐ ರಿಯಲಿ ಗೋಯಿಂಗ್ ಟು ಮಿಸ್ ಅಮೃತಾ ಮ್ಯಾಮ್. ಇವತ್ತಿನ ಈ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್.